ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಲಕ್ಷ್ಮಿ ಟಕ್ಕರ್ ಕೊಟ್ಟೇ ಬಿಟ್ಲಲ್ಲ ಕಾವೇರಿ ಅವ್ರಿಗೆ. ತಿರುಗಿ ಬಿದ್ದ ಲಕ್ಷ್ಮಿ ಕಾವೇರಿ ಗಡ ಓ ಮೈ ಗಾಡ್ ಏನಾಯಿತು ಇದು ಗೆಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಕಾವೇರಿ ಅವ್ರಿಗೆ ತಿರುಗಿ ಬಿಡ್ತಾಳೆ ಅಂತ ಗೊತ್ತಿಲ್ಲ, ಆದರೆ ಕಾವೇರಿ ಅವ್ರು ಮಾತ್ರ ಹೇಗಾದರೂ ಮಾಡಿ ಲಕ್ಷ್ಮಿನ ಪೂಸಿ ಮಾಡಬೇಕು ಅಂತ ಏನೋ ಸೊಸೆ ಮೇಲೆ ಪ್ರೀತಿ ಇರೋ ಥರ ಆರೋಗ್ಯಕರವಾಗಿರ್ತಕ್ಕಂಥ ಸೂಪನ್ನು ಕಿಚನ್ನಲ್ಲಿ ಇಟ್ಕೊಂಡು ರೆಡಿ ಮಾಡ್ತಿದ್ದಾರೆ. ಗಂಗೆ ಕಾವೇರಿ ಅವ್ರನ್ನ ಅಡುಗೆ ಮನೇಲಿ ನೋಡಿದೆ ಫುಲ್ ಆಶ್ಚರ್ಯ ಆಗ್ತದೆ. ಏನಪ್ಪ ಇದು ಕಾವೇರಮ್ಮ ಏನಿದು ಕಿಚನಲ್ಲಿ ಅಂತ. ಏನು ಕಾವೇರಮ್ಮ ಏನೇ ಆದರೂ ಕೂಡ ನೀವು ಕಿಚನ್ಗೆ ಬರಲ್ಲ ಅಂಥದ್ರಲ್ಲಿ ಇವತ್ತು ಕಿಚನ್ಗೆ ಬಂದು ಏನು ಮಾಡ್ತಿದ್ರ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು, ಲಕ್ಷ್ಮಿಗೋಸ್ಕರ ಸೂಪ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಇದನ್ನು ಕೇಳಿ ಇನ್ನೂ ಕೂಡ ಆಶ್ಚರ್ಯ ಆಗ್ಬಿಡುತ್ತೆ. ಲಕ್ಷ್ಮಂಗೋಸ್ಕರನಾ ಅಂತ ಕೇಳಿದಾಗ ಹೌದು ನಾನು ಸೊಸೆಗೋಸ್ಕರ ಮಾಡೋದ್ರಲ್ಲಿ ಏನಿದೆ, ಅವಳು ಹೆಲ್ದಿ ಆಗಿರಬೇಕು ಅಂತ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಆದರೂ ಕೂಡ ಆಶ್ಚರ್ಯ ಆಗತ್ತೆ. ಈ ಕಡೆ ಗಂಗಕ್ಕ ಎಂದನಂತ ಕಾವೇರಿ ಅವ್ರ ಕೈಲಿ ಬಾಯಿಸ್ಕೋತಾರೆ. ನಂತರ ಇಲಿ ಹುಡುಕ್ಬೇಕು ಅಂತ ಹೇಳಿ ಮೊದಲಿಂದ ಕೂಡ ಇಲಿ ಬಟ್ಟೆಗಳನ್ನ ಕಡಿತಾ ಆಯಿತು. ಇವತ್ತು ಇಲ್ಲಿ ಬಿಡದೆ ಬೀಳತ್ತೆ. ಲಕ್ಷ್ಮಕ್ಕ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಇಲಿನ ಹಿಡಿದು ಹೊರಗಡೆ ಹಾಕ್ತಿದ್ರು ಗೊತ್ತಾ ಅಂತ ಹೇಳಿ ಇಲ್ಲಿನ ಹುಡ್ಕೋಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಇವತ್ತು ವಿಧಿ ಬರ್ಡೇ, ಬಟ್ ಯಾರಿಗೂ ಕೂಡ ನೆನಪೇ ಇಲ್ಲ ವಿಧಿ ಬರ್ಡೇ ಅಂತಕ್ಕಂಥದ್ದು. ಈ ಕಡೆ ಲವರ್ ಕಾಲ್ ಮಾಡಿದ್ದಾರೆ, ವಿಶ್ ಮಾಡ್ತಿದ್ದಾರೆ. ಬರ್ಡೇ ಸ್ಪೆಷಲ್ ಹೇಗಿದೆ, ಪಾರ್ಟಿ ಹೇಗಿದೆ, ಸರ್ಪ್ರೈಸ್ ಹೇಗಿದೆ ಅಂತ ಕೇಳ್ತಿದ್ರೆ ಈ ಮನೇಲಿ ಯಾರಿಗೂ ಕೂಡ ನನ್ನ ಬರ್ಡೇ ನೆನಪಿದೆ ಅಂತಾನೆ ಅನ್ನಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಏನಿಲ್ಲ, ಸರ್ಪ್ರೈಸ್ ಪಾರ್ಟಿ ಕೊಡೋದಕ್ಕೆ ಏನಾದರೂ ಮಾಡಿರ್ತಾರೆ, ನೀನೇನು ಯೋಚನೆ ಮಾಡಬೇಡ ಬೇಬಿ, ಖಂಡಿತ ಸರ್ಪ್ರೈಸ್ ಪಾರ್ಟಿ ಕೊಡ್ತಾರೆ ಅಂದಾಗ ನನಗೆ ಯಾಕೋ ಆ ರೀತಿ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಂದಿನಂತೆ ನೀನು ಪ್ರತಿ ವರ್ಷ ಫೋಟೋ ಚೇಂಜ್ ಮಾಡ್ತೀಯ ಅಲ್ವಾ, ಫೋಟೋ ಚೇಂಜ್ ಮಾಡಿದ್ಯಾ ಅಂದಾಗ ಇನ್ನೂ ಕೂಡ ಮಾಡಿ ಅಂದಾಗ ಸರಿ ಮಾಡು, ಜೊತೆಗೆ ಇನ್ನೊಂದು ಗಂಟೆಲಿ ನಾನು ನಿನ್ನ ಭೇಟಿ ಮಾಡ್ತೀನಿ, ಸರ್ಪ್ರೈಸ್ ಡೇಟ್ ಇರುತ್ತೆ ನಿನಗೆ, ಬರ್ಡೇ ಸ್ಪೆಷಲ್ ಅಂತ ಲವರ್ ಹೇಳ್ತಾರೆ. ನಂತರ ವಿಧಿ ಕೂಡ ಅಡುಗೆ ಮನೆಗೆ ಹೋಗ್ತಾಳೆ. ಅಡುಗೆ ಮನೆಗೆ ಹೋಗಿದ್ದೆ, ಅಮ್ಮ ತನಗೋಸ್ಕರ ಏನೋ ಮಾಡ್ತಿರ್ಬೋದು ಅಂತ ಅಂದ್ಕೊಂಡು ಅಮ್ಮನ ಮಾತಾಡಿಸ್ತಾ ಇದ್ರೆ ಏನು ಮಾಡ್ತಿದ್ದಾರಮ್ಮ ಅಂದಾಗ ಲಕ್ಷ್ಮಕ್ಕಂಗೋಸ್ಕರ ಇಲ್ಲಿಯ ಕಾವೇರಮ್ಮ ಅವರು ಸೂಪ್ ರೆಡಿ ಮಾಡ್ತಿದ್ದಾರೆ ಅಂದ ತಕ್ಷಣ ಹುರಿದೋಗ್ಬಿಡ್ತಾಳೆ ವಿಧಿ. ಏನಮ್ಮ ನಿಂಗೂ ಕೂಡ ತಲೆ ಕೆಟ್ಟಿದ್ಯಾ ಹಾಗೆ ಹೇಗೆ ಅಂತ ಏನು ಮಾತಾಡ್ತಿದ್ಯಾ ವಿಧಿ, ಸೊಸೆಗೆ ಹುಷಾರಿಲ್ಲ ಅಂದರೆ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂದಾಗ ಹೌದೌದು ಇವತ್ತು ಏನು ಸ್ಪೆಷಲ್ ಡೇ ಅಂತ ಗೊತ್ತಿದ್ಯಾ ಅಮ್ಮ ನಿನಗೆ ಅಂತ ಹೇಳಿದಾಗ ಏನಿದೆ ಸ್ಪೆಷಲ್ ಡೇ, ನಿನಗೂ ಕೂಡ ಏನು ಹುಷಾರಿಲ್ವಾ ಅಂತ ಕೇಳ್ತಿದ್ರೆ ಇದರಿಂದ ವಿಧಿಗೆ ತುಂಬ ಬೇಜಾರಾಗ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ. ಹಾಗಾಗಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗಿ ಬಿಡ್ತಾಳೆ. ನಂತರ ಇಲ್ಲಿ ವೈಷ್ಣವ್ ಲಕ್ಷ್ಮಿಗೆ ತಲೆ ಬಾಚಿದ್ದಾರೆ, ಜೊಡೆ ಎಣಿತಿದ್ದಾರೆ. ಎಣಿದ್ಬಿಟ್ಟು ಅದು ಹೇಗಿದೆ ಅಂತ ಕೂಡ ಫೋಟೋ ತೆಗೆದು ಸರಿ ಇದೆಯಾ ಅಂತ ಕೂಡ ಕೇಳ್ತಿದ್ದಾರೆ. ನೀವು ನನಗೆ ಜಡೆ ಹೆಣ್ಕೊಳ್ಳೋ ಅಷ್ಟು ನನ್ನ ಕೈ ಏನು ಕಷ್ಟವಾಗಿಲ್ಲ, ಜೊತೆಗೆ ನಾನು ಅಷ್ಟೇನು ಹುಷಾರು ತಪ್ಪಿಲ್ಲ, ನಾನು ಆರಾಮಿದ್ದೀನಿ ಅಂತ ಲಕ್ಷ್ಮಿ ಹೇಳ್ತಿದ್ರೆ ಹೌದೌದು ನೀವು ಆರಾಮಾಗಿರ್ಬೋದು, ಆದರೆ ತಲೆ ಬಾಚ್ಕೋಬೇಕಾದ್ರೆ ಗಾಯಗೆ ಮಾಸ್ಲಿಲ್ಲ ಅಂದರೆ ಏನು ಮಾಡೋದು, ನೋವಾದರೆ ಏನು ಮಾಡೋದು, ಅದಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ ವೈಷ್ಣವ್. ನಂತರ ಹೌದು ನೀವು ನನ್ನ ಹತ್ರ ಒಂದು ವಿಷಯನೇ ಮಾತನಾಡೋಕೆ ಹಿಂಜರಿತಿದ್ದಾರಲ್ಲ, ಯಾಕೆ ಆ ವಿಷಯ ಯಾಕೆ ನೀವು ಕೇಳಿಸ್ಕೊತಾ ಇಲ್ಲ ಅಂತ ಹೇಳಿದಾಗ ಏನು ವಿಷಯ ಏನು ಅಂದಾಗ ಕೀರ್ತಿಯವ್ರ ಬಗ್ಗೆ ಮಾತನಾಡೋಕೆ ಬಂದರೆ ಯಾಕೆ ಯಾವಾಗಲೂ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕೇಳ್ತಿದ್ದಾಳೆ ಲಕ್ಷ್ಮಿ. ಯಾಕೆ ಅಂದರೆ ನಿಮಗೆ ಸ್ಟ್ರೆಸ್ ಆಗುತ್ತೆ ಅಂತ ಹೇಳ್ತಾರೆ ವೈಷ್ಣವ್. ಏನು ಸ್ಟ್ರೆಸ್ ಆಗೋದು, ಪಾಪ ಕೀರ್ತಿಯವ್ರಿಗೆ ಏನು ಮಾಡಿದ್ದಾರೆ ಅಂದಾಗ ಏನು ಮಾತಾಡ್ತಿದ್ರ, ನಿಮಗೆ ಚಾಕು ಚುಚ್ಚಿದ ಅವಳೇ ಅಲ್ವಾ, ಇಷ್ಟೆಲ್ಲ ಆದರೂ ಕೂಡ ನಿಮ್ಗೆ ಯಾಕೆ ಅವಳ ಬಗ್ಗೆ ಕನ್ಸನ್ ಅಂತಿದ್ರೆ ಯಾರು ಹೇಳಿದ್ದು ಅವ್ರು ನನಗೆ ಚಾಕು ಚುಚ್ಚಿದ್ದಾರೆ ಅಂತ. ನಿಜವಾಗ್ಲೂ ಹೇಳಬೇಕು ಅಂದರೆ ಅವ್ರಿಗೆ ಏನೂ ಕೂಡ ಮಾಡೇ ಇಲ್ಲ ಅಂದಾಗ ನೀವು ಟ್ರ್ಯಾಪ್ ಆಗಿದ್ರಾ, ಅವ್ರ ವಿಷಯದಲ್ಲಿ ನೀವು ಸಾಫ್ಟ್ ಆಗಿದ್ರಾ, ಅದಕ್ಕೋಸ್ಕರ ನಿಮ್ಗೆ ಆ ರೀತಿ ಅನ್ನಿಸ್ತಿದೆ ಅಂದಾಗ ನಿಜ ಹೇಳಬೇಕು ಅಂದರೆ ನೀವು ಅವರನ್ನು ನಂಬಬೇಕಾಗಿತ್ತು ಅಂದಾಗ ನೀವು ಕೂಡ ಅವಳನ್ನು ನಂಬೇಡಿ ಅಂತಾರೆ. ನಾನು ಅವ್ರನ್ನ ನಂಬ್ತೀನಿ, ಕೀರ್ತಿ ಅವ್ರನ್ನ ನಂಬಿದ್ರಿಂದಾನೆ ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದು. ನಿಜ ಹೇಳಬೇಕು ಅಂದರೆ ನೀವು ನಂಬೇಕಿತ್ತು ಅವ್ರನ್ನ, ಈ ರೀತಿ ನಡ್ಕೋತಿರೋದೇ ಫಸ್ಟ್ ಆಫ್ ಆಲ್ ತಪ್ಪಾಗಿದೆ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ. ಇದರಿಂದಾಗಿ ವೈಷ್ಣವ್ಗೆ ಏನಪ್ಪ ಇದು ಅಂತ ಅನ್ನಿಸ್ತದೆ. ಜೊತೆಗೆ ನೀವು ಯಾಕೆ ಹೋದ್ರಿ ಅವಳ ಜೊತೆ ಕರೆದ ತಕ್ಷಣ ಅಂತ ಕೇಳ್ತಿದ್ರೆ ನಿಮಗೆ ನಾವು ಹೋಗಿದ್ದಷ್ಟೇ ಗೊತ್ತು, ಹೋದ್ಮೇಲೆ ಏನಾಯಿತು ಅಂತ ಗೊತ್ತಾ, ಹೋದ್ಮೇಲೆ ಆಗಿದ್ದಂಥ ಆ ಒಂದು ಅನಾಹುತ ಆಕ್ಸಿಡೆಂಟ್ನ ಆ ಒಂದು ಕಿಡ್ನಾಪ್ನ ಬಿಟ್ಬಿಡಿ, ಅದಕ್ಕೂ ಮುನ್ನ ನಾವಿಬ್ರು ಯಾಕೆ ಭೇಟಿ ಮಾಡಬೇಕಿತ್ತು, ನಾವು 3 ಜನ ಏನು ಮಾತನಾಡಬೇಕಿತ್ತು ಅನ್ನೋ ವಿಷಯ ಗೊತ್ತಿದೆಯಾ. ನಿಜ ಹೇಳಬೇಕು ಅಂದರೆ ನಮ್ಮ ಮೂವರು ಕೂಡ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಿತ್ತು, ಒಂದು ದೊಡ್ಡ ನಿರ್ಧಾರನ ತಗೋಬೇಕಿತ್ತು, ಅದಕ್ಕೋಸ್ಕರನೇ ಭೇಟಿ ಮಾಡೋಕೆ ಹೋಗಿದ್ದು ಅಂತಿದ್ದಾಗೆ ಏನು ಅಂತ ವೈಷ್ಣವ್ ಹೇಳ್ತಿದ್ದಾಗೆ ಕಾವೇರಿಯವರು ಹಾಜರಾಗ್ತಾರೆ. ಈ ಮಾತನ್ನು ಕೇಳಿ ಏನಪ್ಪ ಸತ್ಯ ಹೇಳ್ಬಿಟ್ರೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಸ್ಪೂನನ್ನು ತಾವೇ ಬೀಳಿಸ್ಬಿಡ್ತಾರೆ. ತಕ್ಷಣ ಈ ಕಡೆ ಅಮ್ಮ ಬಂದದ್ದು ನೋಡಿ ಏನಮ್ಮ ಆಯಿತು, ಯಾಕೆ ಸ್ಪೂನ್ ಬೀಳಿಸ್ದೆ ಅಂದಾಗ ವಯಸ್ಸಾಗ್ತಿದೆ ಅಲ್ವಾ ಪುಟ್ಟ, ಹಾಗಾಗಿ ಕೈ ಜಾರ್ಬಿಡ್ತು ಅಂದಾಗ ಏನಮ್ಮ ಹೇಳ್ತಿದ್ಯಾ, ನಿನಗೆ ವಯಸ್ಸಾಗ್ತಿದ್ಯಾ, ನೀನೇನಾದ್ರು ನನ್ನ ಜೊತೆ ಬಂದರೆ ಅಕ್ಕ ಅಂತ ಕರೀತಾರೆ, ನೀನೆಲ್ಲ ವಯಸ್ಸಾಯಿತು ಅಂತ ಅನ್ಕೋಬಾರ್ದು, ಏನಿದು ಅಂದಾಗ ಕಾವೇರಿದು ಲಕ್ಷ್ಮಿಗೋಸ್ಕರ ಸೂಪ್ ಮಾಡ್ಕೊಂಡು ಬಂದಿದ್ದೆ ಅಂದಾಗ ಕೊಡಮ್ಮ ನಾನು ಕುಡಿಸ್ತೀನಿ ಅಂದಾಗ ಏನು ಬೇಡ ನಾನೇ ಅವಳು ಕೊಡಿಸ್ತೀನಿ, ನೀನು ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಬಾ, ಜಸ್ಟ್ ವ್ರತ ಮಾಡೋದು ದೇವ್ರ ಹತ್ರ ಕೇಳ್ಕೊಂಡ್ರೆ ಆಗೋದಿಲ್ಲ, ಹೆಂಡತಿಗೋಸ್ಕರ ಇದನ್ನು ಕೂಡ ಮಾಡಬೇಕು, ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಬಾ ಅಂತ ಹೇಳ್ತಾರೆ. ನಂತರ ಸರಿ ಆಯಿತು ಅಂತ ವೈಷ್ಣವ್ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ನಿಜವಾಗ್ಲೂ ಕೂಡ ವೈಷ್ಣವ್ ಅವರು ನನಗೋಸ್ಕರ ಪ್ರೀತಿಯಿಂದ ಅದನ್ನೆಲ್ಲ ಮಾಡಿದ್ರ ಅಥವಾ ಅನುಕಂಪದಿಂದ ಅದನ್ನೆಲ್ಲ ಮಾಡಿದ್ರ ಅಂತ ಅನ್ಕೋತಿದ್ದಾಳೆ. ಇದೆಲ್ಲ ಆಗೋದ್ರ ಜೊತೆಗೆ
ಈತ ಸೂಪ್ ಕುಡಿಯಮ್ಮ ಅಂತ ಹೇಳ್ತಿದ್ರೆ, ಇಲ್ಲ ಅತ್ತೆ ನಾನೇ ಕುಡಿತೀನಿ ಕೊಡಿ ಅಂತ ಹೇಳ್ತಿದ್ದಾಳೆ. ಇಲ್ಲಮ್ಮ ನಾನೇ ಕೊಡಿಸ್ತೀನಿ ನನ್ನ ಸೊಸೆಗೆ ಅಂತ ಹೇಳಿ ಕುಡ್ಸೋಕೆ ಮುಂದಾಗ್ತಿದ್ದಾರೆ. ಜೊತೆಗೆ ನಿನ್ನ ಹತ್ರ ಒಂದು ಮಾತು ಕೇಳ್ತೀನಿ, ಇಲ್ಲ ಅಂತ ಹೇಳುವುದಿಲ್ಲ ಅಲ್ವಮ್ಮ ಅಂತ ಹೇಳಿದಾಗ, ಏನತ್ತೆ ಏನು ಕೇಳಬೇಕು ಅಂತ ಲಕ್ಷ್ಮಿ ಕೇಳ್ತಿದ್ರೆ, ಅದು ಏನು ಅಂದರೆ ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ನಿನಗೆ ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ರ ಅತ್ತೆ, ನಿಮ್ಮನ್ನು ನಂಬೋದಾ? ಖಂಡಿತ ನೇರವಾಗಿ ಹೇಳ್ತಾ ಇದ್ದೀರಿ, ನನಗೆ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ನನ್ನಪ್ಪ ಹೇಳಿದ್ದಾರೆ ತುಂಬ ಬಾರಿ ಯಾರನ್ನ ಕೂಡ ನಂಬಾರ್ದು ಅಂತ, ಹಾಗಾಗಿ ನಾನು ಕೂಡ ಒಬ್ಬರು ನಂಬಿಕೆಗೆ ಅರ್ಹಲಿರಲಿಲ್ಲ ಅಂದರೆ ಖಂಡಿತ ನಂಬೋದಿಲ್ಲ ಅಂತ ಹೇಳ್ತಿದ್ರೆ, ಯಾವಾಗಲೂ ಯಾಕೆ ಲಕ್ಷ್ಮಿ ನೀನು ನನ್ನ ಜೊತೆ ಹೀಗೆ ನಡ್ಕೋತೀಯ ಅಂದಾಗ, ಯಾವಾಗಲೂ ಯಾಕೆ ಅಂದರೆ ಕೀರ್ತಿ ಯಾವಾಗ ಈ ಒಂದು ಜಾತಕದ ವಿಷಯ ಹೇಳಿದ್ಲು, ಆ ಜಾತಕದ ವಿಷಯ ನೀವು ಮುಚ್ಚಿಟ್ಟಿದ್ರು ಆಗಲೇ ನೀವು ನಂಬಿಕೆ ಕಳ್ಕೊಂಡ್ಬಿಟ್ರಿ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ. ನಾನು ಏನೇ ಮಾಡಿದ್ರು ಅದು ನನ್ನ ಪುಟ್ಟನ ಒಳ್ಳೇದಕ್ಕೋಸ್ಕರ ಲಕ್ಷ್ಮಿ, ಯಾಕೆ ಅದನ್ನೆಲ್ಲ ನೀನು ಅರ್ಥ ಮಾಡ್ಕೋತಿಲ್ಲ ಅಂತಿದ್ರೆ ಏನು ಅರ್ಥ ಮಾಡ್ಕೋಬೇಕು ಅತ್ತೆ? ಒಳ್ಳೇದಕ್ಕೋಸ್ಕರ ಅಂತ ಅಂದ್ಕೊಂಡು ಅಮ್ಮ ಏನು ಮಾಡಿದ್ರು ಕೂಡ ಸಹಿಸ್ಕೊಳಕ್ಕಾಗ್ಬಿಡುತ್ತಾ ಅಂತ ಕೇಳ್ತಿದ್ರೆ, ಆ ಕಡೆ ಕಾರುಣ್ಯವರು ಲಕ್ಷ್ಮಿನ ನೋಡೋಕೆ ಅಂತ ಬರ್ತಾರೆ. ಆದರೆ ತಂದೆ ಕೃಷ್ಣಕಾಂತ್ ಹಾಗೆ ಸುಪ್ರೀತಾ ಇಬ್ಬರು ಕೂಡ ಏನಕ್ಕೆ ಬಂದಿದ್ರ ಅಂತ ಕೇಳಿದಾಗ, ಲಕ್ಷ್ಮಿಗೆ ಹುಷಾರಿಲ್ವಾ ಅಲ್ವಾ, ಬಂದಲ್ವಾ ನೋಡ್ಕೊಂಡು ಹೋಗೋಣ ಅಂದಾಗ, ಚಾಕು ಚುಚ್ಚಿದ್ದಾಯಿತು ನಿಮ್ಮ ಮಗಳು ಈಗ ಹೆಂಗಿದ್ದಾಳೆ, ಈಗಲೂ ಕೂಡ ಉಳಿದಿರೋ ಜೀವನ ತೆಗೆದು ಬಿಡೋಣ ಅಂತ ಬಂದಿದ್ದೀರಾ ಅಂದಾಗ, ಏನು ಈ ರೀತಿ ಎಲ್ಲ ಮಾತಾಡ್ತಿದ್ರ, ಈ ರೀತಿ ಯಾರಾದರೂ ಮಾತನಾಡ್ತಾರಾ ಅಂತ ಕಾರುಣ್ಯವ್ರು ಹೇಳಿದ್ರೆ, ಹೌದೌದು ನಾವು ಚುಚ್ಚೋ ಥರ ಮಾತಾಡ್ತೀವಿ, ನೀವು ಹಿಂಬದಿಯಿಂದನೇ ಬಂದು ಚುಚ್ಚಿಬಿಡ್ತೀರಾ, ಸುಮ್ಮನೆ ಹೋಗ್ರಿ, ನಿಮ್ಮ ಮಗಳು ಅಷ್ಟೆಲ್ಲ ಮಾಡಿದಾಳೆ ಅಂತ ಗೊತ್ತಿದ್ದು ಏನ್ರಿ ಬಂದಿರೋದು, ಮೊದಲು ಹೋಗ್ತಾರೆ ಅಂತ ಹೇಳಿ ಅವಮಾನ ಮಾಡ್ತಾರೆ. ನೋಡಿ ದಯವಿಟ್ಟು ಇದನ್ನೆಲ್ವನ್ನ ಕೂಡ ನೆನ್ಪಿಟ್ಕೊಂಡಿರಿ, ಒಮ್ಮೆ ಒಂದಿನ ನಾವು ಯಾರು ಕೂಡ ಈ ರೀತಿ ಮಾತಾಡಬಾರ್ದು ಅಂತ ನಿಮಗೆ ಅನಿಸುತ್ತೆ, ಗಿಲ್ಟ್ ಫೀಲ್ ಆಗತ್ತೆ ಅಂತ ಹೇಳಿ ಕಾರುಣ್ಯವರು ಹೋಗ್ತಾರೆ. ನಂತರ ಈ ಕಡೆ ವೈಷ್ಣವ್ ಹೊರಗಡೆ ಹೋಗ್ತಿರ್ತಾನೆ, ಎಲ್ಲಿಗೆ ಹೋಗ್ತಿದ್ಯಾ ವೈಷ್ಣವ್ ಅಂತ ಸುಪ್ರೀತ್ ಅವ್ರು ಕೇಳಿದಕ್ಕೆ, ಅಮ್ಮ ಟ್ಯಾಬ್ಲೆಟ್ಸ್ ತೊಗೊಂಡು ಬಾ ಲಕ್ಷ್ಮಿಗೆ ಅಂತ ಹೇಳಿದರು, ಅದಕ್ಕೋಸ್ಕರ ಹೋಗ್ತಿದ್ದೆ ಅಂದಾಗ, ಏನು ಅದಕ್ಕೆಗೇನು ನೆನಪಿನ ಶಕ್ತಿ ಹೋಗ್ಬಿಟ್ಟಿದ್ಯಾ, ಅಣ್ಣ ಆಲ್ರೆಡಿ ಟ್ಯಾಬ್ಲೆಟ್ಸ್ ತಂದಿದ್ದ ವಿಷಯ ಅವ್ರಿಗೆ ಗೊತ್ತಿತ್ತಲ್ವಾ, ರೂಮಲ್ಲೇ ಇಟ್ಟಿದ್ದಾರೆ ಹಾಗೆ ಮರ್ತಿದ್ರು ಅಂತ ಕೇಳ್ತಿದ್ರೆ, ಹೌದಾ ಹಾಗಿದ್ರೆ ಹೋಗಿ ಕೇಳ್ತೀನಿ ಅಂತ ವೈಷ್ಣವ್ ಒಳಗಡೆ ಹೋದರೆ, ಏನು ಮಾಡ್ತಿದ್ದಾರೆ ಅದಕ್ಕೆ ಲಕ್ಷ್ಮಿಗೆ ಸೂಪ್ ಕೊಡ್ತೀನಿ ಅನ್ನೋ ನೆಪದಲ್ಲಿ ಇನ್ನೇನಾದರೂ ಮಾಡ್ತಿರ್ಬಹುದಾ ಅಂತ ಅವರು ಹೋಗ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಬರ್ತಾನೆ, ಏನಮ್ಮ ಇಲ್ಲೇ ಇದೆಯೋ ಅಂತಲ್ಲ ಟ್ಯಾಬ್ಲೆಟ್ಸ್, ಆದರೂ ಕೂಡ ನೀನು ಯಾಕೆ ನನ್ನ ಹೊರಗಡೆ ಕಳಿಸ್ತೆ ಅಂದಾಗ, ಅಯ್ಯೋ ಮರ್ತೇ ಹೋಗ್ಬಿಡ್ತು ನೋಡು ಏಜ್ ಆಗ್ತದೆ, ಸರಿ ಹೋಗಿ ಊಟ ಮಾಡಿ ಹೋಗು ಅಂದಾಗ, ಏನಮ್ಮ ಇದು ನೀನು ಹೊರಗಡೆ ದಬ್ಬಕ್ಕೆ ನೋಡ್ತಿದ್ಯಲ್ಲ ಅಂದಾಗ, ನಾನು ಸೊಸೆ ಜೊತೆ ಮಾತಾಡ್ಬೇಕಪ್ಪ, ಅವಳು ರೆಸ್ಟ್ ತೊಗೋಬೇಕಲ್ವಾ, ಸೂಪ್ ಕೊಟ್ಬಿಟ್ಟು ಬೇಗ ರೆಸ್ಟ್ ತೊಗೊಳ್ಳಿ ಅಂತ ಅಂದಾಗ, ಸರಿ ಆಯಿತು ಅಮ್ಮ ಅಂತ ಹೇಳಿ ವೈಷ್ಣವ್ ಹೋಗ್ತಾರೆ. ಈ ಕಡೆ ಲಕ್ಷ್ಮಿ ಅತ್ತೆನೇ ದಿಟ್ಟಿಸಿ ನೋಡ್ತಾ ಇದ್ರೆ, ನಂತರ ಸುಪ್ರೀತಾ ಬರ್ತಾರೆ. ಏನು ಮಾಡ್ತಿದ್ರಾ ನೀವು ಅತ್ತೆ ಸೊಸೆ ಅಂದಾಗ, ನಾನು ನನ್ನ ಸೊಸೆಗೆ ಸೂಪ್ ಕೊಡಿಸ್ತಿದ್ದೆ ಅಂದಾಗ, ಹೌದಾ ಆಶ್ಚರ್ಯ ಆಗ್ತಿದೆ ಅಂತ ಹೇಳ್ತಾರೆ. ಯಾಕೆ ಆಶ್ಚರ್ಯ ಪಡ್ತಿದ್ಯಾ ಸುಪ್ರೀತಾ, ನನ್ನ ಸೊಸೆ ಹೆಲ್ದಿ ಆಗಿರ್ಬೇಕಲ್ವಾ, ಅವಳು ರೆಸ್ಟ್ ಎಲ್ಲ ಮಾಡಬೇಕು, ಚೆನ್ನಾಗಿ ನಿದ್ರೆ ಬರಬೇಕಲ್ವಾ, ಅದಕ್ಕೋಸ್ಕರ ಅಂದಾಗ, ಸರಿ ಆಯಿತು ಹೇಗಿದ್ದಾಳೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ, ಲಕ್ಷ್ಮಿ ಸ್ವಲ್ಪ ಹುಷಾರು ಅನ್ನೋ ಎಚ್ಚರಿಕೆ ಕೊಟ್ಟು ಸುಪ್ರೀತಾ ಕೂಡ ಹೋಗ್ತಾರೆ. ತದನಂತರ ಈ ಕಡೆ ಕಾವೇರಿಯವರು ಸದ್ಯ ಹೋಗ್ಬಿಟ್ರಪ್ಪ, ಈ ಸುಪ್ರೀತಾ ಏನು ಪ್ರಶ್ನೆ ಮಾಡದೆ ಹೋಗಿದ್ದೇ ಹೆಚ್ಚಾಯಿತು, ಇಲ್ಲ ಅಂದರೆ ತಲೆ ತಿಂದ್ಬಿಡ್ತಿದ್ಲು ಅಂತ ಅನ್ಕೋತಿದ್ದಾರೆ. ನಂತರ ಈ ಕಡೆ ಲಕ್ಷ್ಮಿನ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ, ನೋಡು ಲಕ್ಷ್ಮಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಈ ಜಾತಕದ ವಿಷಯನ ವೈಷ್ಣವ್ ಹತ್ರ ಹೇಳ್ಬೇಡಮ್ಮ ಅಂತ ಹೇಳಿದ್ರೆ, ಹೇಳ್ತದೇನಲ್ವಾ ಅತ್ತೆ, ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಂಬೋದಿಲ್ಲ, ನಂಬಿಕೆಗೆ ನೀವು ಅರ್ಹರು ಕೂಡ ಅಲ್ಲ, ನನ್ನ ಜಾಗದಲ್ಲಿ ನೀವೇ ಇದ್ದಿದ್ರೆ ಪದೇ ಪದೇ ಮೋಸ ಹೋಗ್ತಿದ್ರೆ, ಪದೇ ಪದೇ ನಂಬಿಕೆ ದ್ರೋಹ ಮಾಡ್ತಿದ್ರೆ ನೀವು ನಂಬ್ತಾ ಇದ್ರಾ? ಇಲ್ಲ ಅಲ್ವಾ, ನನ್ನಿಂದನೂ ಕೂಡ ಅದಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಈ ವಿಷಯನ ವೈಷ್ಣವರಿಂದ ಮುಚ್ಚಿಡೋಕ್ಕಂತೂ ಸಾಧ್ಯನೇ ಇಲ್ಲ. ನಾನು ವೈಷ್ಣವರ ಹತ್ರ ಈ ವಿಷಯ ಹೇಳೇ ಹೇಳ್ತೀನಿ ಅಂತಾರೆ. ಈ ಕಡೆ ಕಾವೇರಿಯವ್ರಿಗೆ ನಡ್ಕ ಶುರುವಾಗಿದೆ, ಬೆವರ್ತಿದ್ದಾರೆ. ಜಸ್ಟ್ ಹೇಳ್ತೀನಿ ಅಂದಿದ್ದಕ್ಕೇನೆ ಈ ಕಡೆ ಕಾವೇರಿಯವ್ರ ಕತೆ ಮುಗಿಯುತ್ತೆ. ಏನೋ ಮಾಡಿ ಪೂಸಿ ಮಾಡೋಣ ಅಂತ ಬಂದರು, ಬಟ್ ಯಾವುದಕ್ಕೂ ಕೂಡ ಲಕ್ಷ್ಮಿ ಬಗ್ತಾ ಇಲ್ಲ. ಇನ್ನೇನು ಮಾಡೋದು ತಲೆಗಿರ್ರ ಅಂತದೆ. ಲಕ್ಷ್ಮಿ ಹೇಳ್ತಾಳೋ ಇಲ್ಲೋ ಅನ್ನೋ ಕ್ವಶನ್ ಮಾರ್ಕಲ್ಲಿದ್ದರೆ ಈ ಕಡೆ ವೈಷ್ಣವ್ ಮನೆಯವ್ರು ಎಲ್ಲರ ಮುಂದೆ ಜಾತಕದ ವಿಷಯನ ಬಟಾಬೈಲ್ ಮಾಡೋಕ್ಕೆ ಲಕ್ಷ್ಮಿ ಸಿದ್ಧವಾಗಿದ್ದಾಳೆ. ಹಾಗಿದ್ರೆ ವೈಷ್ಣವ್ ರಿಯಾಕ್ಷನ್ ಹೇಗಿರುತ್ತೆ, ಕಾವೇರಿಯವರು ಏನು ಮಾಡ್ತಾರೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.